ಬಾಯಿಯಲ್ಲೇ ಚಿನ್ನವನ್ನ ತಂದಂತಹ ಪ್ರಯಾಣಿಕನೊಬ್ಬ ಏರ್ಪೋರ್ಟ್ನಲ್ಲಿ ಲಾಕ್ ಆಗಿದ್ದಾನೆ. ಮಾತ್ರೆ ರೂಪದಲ್ಲಿ ಚಿನ್ನವನ್ನ ಈತ ಬಾಯಲ್ಲಿಟ್ಕೊಂಡು ಬಂದಿದ್ದ ಸಿರಾಜ್. ಪ್ರಯಾಣಿಕನ ಹೆಸರು ಹೀಗೆ ಬಾಯಲ್ಲಿ ಚಿನ್ನವನ್ನ ಇಟ್ಕೊಂಡು ಬಂದು ತಗ್ಲಾಕೊಂಡಂತಹ ಪ್ರಯಾಣಿಕನ ಹೆಸರು ಸಿರಾಜ್ ಅಂತ ಹೇಳಿ. ಸುಮಾರು 82 ಗ್ರಾಂ ತೂಕದ ಚಿನ್ನವನ್ನ ಸದ್ಯ ಕಸ್ಟಮ್ಸ್ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಮೊಹಮ್ಮದ್ ಸಿರಾಜ್ ಬಾಯಲ್ಲಿ 2 ಚಿನ್ನದ ಮಾತ್ರೆಗಳು ಪತ್ತೆಯಾಗಿದ್ದಾವೆ. ದುಬೈನಿಂದ ಬೆಂಗಳೂರಿಗೆ ಬಂದಿದ್ದ ಮೊಹಮ್ಮದ್ ಸಿರಾಜ್ ಇಂಡಿಗೋ 6E1486 ವಿಮಾನದಲ್ಲಿ ಆತ ಬೆಂಗಳೂರಿಗೆ ಬಂದಿತ್ತು. ಸಿರಾಜ್ನ ಕೆಐಎ ಪೊಲೀಸರಿಗೆ ಸದ್ಯ ಸಿಐಎಸ್ಎಫ್ ಅಧಿಕಾರಿಗಳು ಒಪ್ಪಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. निकालो दिखाओ आपका निकालो ಕಸ್ಟಮ್ಸ್ ಡ್ಯೂಟಿ ಇಲ್ಲದೆ ಈ ರೀತಿ ಅಥವಾ ಅನುಮತಿ ಇಲ್ಲದೆ ಈ ರೀತಿ ಚಿನ್ನವನ್ನ ಹೆಚ್ಚಿನ ಪ್ರಮಾಣದ ಚಿನ್ನವನ್ನ ತರೋ ಹಾಗಿಲ್ಲ. ಪರ್ಮಿಷನ್ ಇದೆ. ಎಷ್ಟಕ್ಕೆ? ಮಹಿಳೆಯರಾದ್ರೆ 40 ಗ್ರಾಂ ಚಿನ್ನಾಭರಣವನ್ನ ತಗೊಂಡು ಬರಬಹುದು, ಪುರುಷರಾದ್ರೆ 20 ಗ್ರಾಂ ಚಿನ್ನಾಭರಣವನ್ನ ಹಾಕೊಂಡು ಬರಬಹುದು. ಆದ್ರೆ ಈತ 82 ಗ್ರಾಂನ ಚಿನ್ನದ ಕ್ಯಾಪ್ಸೂಲ್ನ ಬಾಯಲ್ಲಿ ಇಟ್ಕೊಂಡು ಬಂದು ಕಸ್ಟಮ್ಸ್ ಅಧಿಕಾರಿಗಳ ಕೈನಲ್ಲಿ ತಗ್ಲಾಕೊಂಡಿದ್ದಾನೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾ ಹೋಗ್ತಾರೆ. ಶಿವಕುಮಾರ್, ಏರ್ಪೋರ್ಟ್ ನಲ್ಲಿ ಈ ರೀತಿ ಚಿನ್ನವನ್ನ ಅಕ್ರಮವಾಗಿ ಸಾಗಾಟವನ್ನ ಮಾಡೋದಕ್ಕೆ ಬೇರೆ ಬೇರೆ ಐಡಿಯಾಗಳನ್ನ ಮಾಡುವವರನ್ನ ನೋಡಿದೀವಿ. ಕೆಲವರು ಹೊಟ್ಟೆಯಲ್ಲಿ ಇಟ್ಕೊಂಡು ಬರ್ತಾರೆ, ಕೆಲವರು ಬ್ಯಾಗ್ಗೆ ಚಿನ್ನದ ಸರಗಳನ್ನ ನೇಯ್ಕೊಂಡು ಬರುವಂತಹ ಕೆಲಸವನ್ನ ಮಾಡ್ತಾರೆ. ಈ ರೀತಿ ಬೇರೆ ಬೇರೆ ಐಡಿಯಾ. ಈತನದ್ದು ಬಾಯಲ್ಲಿ ಇಟ್ಕೊಂಡು ಬಂದು ತಗ್ಲ ಹಾಕೊಂಡಿದ್ದಾನೆ. ಎಲ್ಲಿಂದ ಬಂದ ಈತ? ಏನ್ ಡೀಟೇಲ್ಸ್ ಸಿಗ್ತಾ ಇದೆ ಈತನಿಗೆ ಸಂಬಂಧಪಟ್ಟ ಹಾಗೆ? ವಿದೇಶಿ ಬೆಳಿಗ್ಗೆ 9:20 ಸುಮಾರಿಗೆ ಈತ ದುಬೈನಿಂದ ಬೆಂಗಳೂರಿಗೆ ಬಂದಿರುವಂತದ್ದು. ಮೊಹಮ್ಮದ್ ಸಿರಾಜ್ ಅಂತೇಳಿ ಈತನ ಹೆಸರು. ಈತ ಅಂದ್ರೆ ದೌಡೆ ಹಲ್ಲಿಗೆ ಕ್ಯಾಪ್ ಹಾಕುವಂತ ರೀತಿಯಲ್ಲಿ 2 ಕಡೆಗಳಲ್ಲಿ ಸುಮಾರು 82 ಗ್ರಾಂ ತೂಕದ ಚಿನ್ನವನ್ನ ಅಕ್ರಮವಾಗಿ ಸಾಗಾಟವನ್ನ ಮಾಡಿರುವಂತದ್ದು. ಕ್ಯಾಪ್ಸೂಲ್ ಮಾತ್ರೆ ರೀತಿಯಲ್ಲಿ ದೌಡೆನಲ್ಲಿ ಈತ ಇಟ್ಕೊಂಡ್ ಬಂದಿರುವಂತದ್ದು. ಸಿಎಸ್ಎಫ್ ಭದ್ರತಾ ಸಿಬ್ಬಂದಿ ಈತನನ್ನ ತಪಾಸಣೆ ಮಾಡುವಂತಹ ಸಂದರ್ಭದಲ್ಲಿ ಅನುಮಾನಾಸ್ಪದ ರೀತಿಯಾಗಿ ವರ್ತನೆಯನ್ನ ಮಾಡ್ತಿರ್ತಾನೆ. ಅವರು ತಪಾಸಣೆ ಮಾಡ್ಲಿಕ್ಕೆ ಬಂದಂತಹ ಸಂದರ್ಭದಲ್ಲಿ ಬಾಯನ್ನ ಬಿಗಿಯಾಗಿ ಹಿಡಿದು ನಿಂತ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾನೆ. ಅವರು ಮಾತನಾಡಲಿಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ಈತ ಬಾಯಿನ ಕೂಡ ಬಿಟ್ಟು ಅಂದ್ರೆ ರೆಸ್ಪಾನ್ಸ್ ಮಾಡ್ಲಿಕ್ಕೆ ಮುಂದಾಗೋದಿಲ್ಲ. ಆಗ ಅನುಮಾನಗೊಂಡು ಬಾಯನ್ನ ಓಪನ್ ಮಾಡಿ ನೋಡಿದಂತ ಸಂದರ್ಭದಲ್ಲಿ ಈತ ಬಾಯಿನಲ್ಲಿ 2 ಕ್ಯಾಪ್ಸೂಲ್ಗಳ ರೀತಿಯಲ್ಲಿ ಚಿನ್ನದ ತುಂಡುಗಳನ್ನ ಇಟ್ಕೊಂಡ್ ಬಂದಿದ್ದು. ಹೀಗಾಗಿ ಆತನನ್ನ ತಪಾಸಣೆ ಮಾಡಿದಂತ ಸಂದರ್ಭದಲ್ಲಿ ಬಾಡಿ ಸ್ಕ್ಯಾನರ್ ಮಾಡಿದ್ರೆ ದೇಹವನ್ನ ಮುಟ್ ನೋಡ್ತಾರೆ, ಜೊತೆಗೆ ಬಾಯಿ ಒಳಗಡೆ ಇಟ್ಕೊಂಡಿದ್ರೆ ಅದನ್ನ ಪರಿಶೀಲನೆ ಮಾಡಲ್ಲ ಅಂತೇಳಿ ಈತ ಭಾವಿಸ್ಕೊಂಡು ಬಂದಿರ್ತಾರೆ. ಆದ್ರೆ ಯಾವಾಗ ಸಿಎಸ್ಎಫ್ ಸಿಬ್ಬಂದಿ ಇದನ್ನ ಮುಖ ಚಹರೆಯನ್ನ ಗಮನಿಸಿದಂತ ಸಂದರ್ಭದಲ್ಲಿ ಬಾಯನ್ನ ಬಿಗಿಯಾಗಿ ಒತ್ತಿ ಹಿಡಿದಿರ್ತಾನೆ. ಹೀಗಾಗಿ ಮೊದಲಿಗೆ ಮಾತನಾಡಿಸ್ಲಿಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ಈತ ಮಾತನಾಡೋದಿಲ್ಲ. ಹಾಗಾಗಿ ಬಾಯನ್ನ ಓಪನ್ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡಿದಂತ ಸಂದರ್ಭದಲ್ಲಿ ಬಾಯಲ್ಲಿ ಮಾತ್ರೆಗಳ ರೀತಿಯಲ್ಲಿ ಇಟ್ಕೊಂಡ್ ಬಂದಿದ್ದಂತ ಸುಮಾರು 82 ಗ್ರಾಂ ತೂಕದ 2 ಚಿನ್ನದ ತುಂಡುಗಳನ್ನ ಸಿಎಸ್ಎಫ್ ಸಿಬ್ಬಂದಿ ವಶಕ್ಕೆ ಪಡ್ಕೊಳ್ತಾರೆ. ನಂತರದಲ್ಲಿ ಈತನನ್ನ ಬೆಂಗಳೂರು ಪೊಲೀಸ್ ಸ್ಟೇಷನ್ ಏನಂದ್ರೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಲೈನ್ಸ್ ನ ಪೊಲೀಸ್ ಸ್ಟೇಷನ್ ಏನಿದೆ, ಏರ್ಪೋರ್ಟ್ ನ ಪೊಲೀಸ್ ಸ್ಟೇಷನ್, ಆ ಪೊಲೀಸರಿಗೆ ಈತನನ್ನ ಹಸ್ತಾಂತರವನ್ನು ಮಾಡಿರುವಂತದ್ದು. ಈತ ದುಬೈನಿಂದ ಬೆಂಗಳೂರಿಗೆ ಚಿನ್ನಾಭರಣವನ್ನು ತಂದು ಅಕ್ರಮವಾಗಿ ನಂತರ ಬೆಂಗಳೂರಿನಿಂದ ಗಾಜಿಯಾಬಾದ್ಗೆ ಹೋಗುವಂತ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದೆ ಅಂತ ಹೇಳಿ ಸದ್ಯ ಪೊಲೀಸರ ವಿಚಾರಣೆಯಿಂದ ಗೊತ್ತಾಗ್ತಿರುವಂತದ್ದು. ವಿದೇಶಿ. ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಡೀಟೇಲ್ಸ್ಗೆ.